ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮ್ಯಾಕ್ಸ್ ಮೂವಿ ರಿವ್ಯೂನ ಮಾಡ್ತಾ ಇದ್ದೀನಿ. ಸೊ ನಾನು ನಿನ್ನೆ ನೈಟು ಮೂವಿಗೆ ಹೋಗಿ ಬಂದೆ. ಮೂವಿ ಹೇಗಿತ್ತು ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ನಮ್ಮ ಕನ್ನಡದಲ್ಲಿ ಈ ರೀತಿಯ ಆಕ್ಷನ್ ಟ್ರೇಲರ್ ಮೂವಿ ಬರೋದು ತುಂಬಾನೇ ಕಡಿಮೆ. ಮ್ಯಾಕ್ಸ್ ಮೂವಿ ಡೈರೆಕ್ಟರ್ ಬಂದು ವಿಜಯ್ ಕಾರ್ತಿಕೇಯ, ಕಿಚ್ಚ ಸುದೀಪ್ ಸರ್, ವರಮಹಾಲಕ್ಷ್ಮಿ ಶರತ್ ಕುಮಾರ್ ಮತ್ತೆ ಸುನೀಲ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾನು ಮೂವಿಗೆ ಹೋಗಿದ್ದು ನೈಟ್ ಶೋಗೆ, 10:30 ಶೋಗೆ. 10:30 ಶೋಗೆ ಹೋಗಿದ್ರು ಕೂಡ ಮೂವಿ ಫುಲ್ ಆಗಿತ್ತು, ಅಂದರೆ ಥಿಯೇಟರ್ ಫುಲ್ ಆಗಿತ್ತು, ಸೀಟ್ ಫುಲ್ ಆಗಿತ್ತು. ತುಂಬ ಜನ ನೋಡೋಕ್ಕೆ ಬಂದಿದ್ರು, ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಬಂದಿದ್ರು. ಹಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಜೊತೆ ನಾವು ಮೂವಿಗೆ ಹೋಗಿದ್ದು ಬಂದು ನೈಟ್ 10:30 ಶೋಗೆ. ಸೊ ಅಷ್ಟೊತ್ತಲ್ಲಿ ಹೋದರೂ ಕೂಡ ಥಿಯೇಟರಲ್ಲಿ ಸೀಟ್ ಫುಲ್ ಆಗಿತ್ತು. ತುಂಬ ಜನ ಬಂದಿದ್ರು, ಫ್ಯಾಮಿಲಿ ಜೊತೆ ತುಂಬ ಜನ ಮೂವಿನ ನೋಡೋದಕ್ಕೆ ಬಂದಿದ್ರು. ಸುದೀಪ್ ಸರ್ ಇದರಲ್ಲಿ ಅರ್ಜುನ್ ಮಹಾಶಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಮೂವಿ ಹೇಗಿತ್ತು ಅಂದರೆ, ಒಂದು ಸಸ್ಪೆಂಡ್ ಆಗಿರೋ ಅಂಥ ಪೊಲೀಸ್ ಆಫೀಸರ್ ಮತ್ತೆ ರೀಜಾಯಿನ್ ಆಗೋಕ್ಕೆ, ಡ್ಯೂಟಿಗೆ ರಿಪೋರ್ಟ್ ಆಗೋಕ್ಕೆ ಬಂದಿರ್ತಾರೆ. ಸೊ ಆ ಟೈಮಲ್ಲಿ ಕೆಲವೊಂದು ಸಿಚುವೇಶನ್ ಅವ್ರಿಗೆ ಎದುರಾಗುತ್ತೆ. ಆ ಸಿಚುವೇಶನ್ನ ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಈ ಮೂವಿಲಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ತುಂಬ ಕಾಮಿಡಿ ಇಲ್ಲ ಮೂವಿಲಿ, ಆದರೂ ಸುದೀಪ್ ಸರ್ ಹೇಳೋ ಡೈಲಾಗ್ಗೆ ಒಂದು 3-4 ಕಡೆ ತುಂಬಾ ನಗು ಬರುತ್ತೆ. ತುಂಬ ಚೆನ್ನಾಗಿ ಡೈಲಾಗ್ನ ಹೇಳ್ತಾರೆ ಸುದೀಪ್ ಸರ್. ಮೂವಿಯೊಳಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. ಅದೊಂದು ಮೇನ್ ಅಟ್ರಾಕ್ಟ್ ಅಂತಾನೆ ಹೇಳ್ಬೋದು. ಸೊ ಏನು ಫೈಟಿಂಗ್ ಇರುತ್ತಲ್ವಾ, ಆ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಅದಂತೂ ನೆಕ್ಸ್ಟ್ ಲೆವೆಲ್ಗೆ ಇದೆ. ಮೂವಿ ಹೇಗಿದೆ ಅಂದರೆ, ಮೂವಿ ಒಳಗೆ ಆ್ಯಕ್ಷನ್ ಇದೆ, ಎಮೋಷನ್ ಇದೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ, ನೆಕ್ಸ್ಟ್ ಏನಾಗ್ಬೋದು ಅಂತ ಟೆನ್ಷನ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೂವಿನ ಮಾಡಿದ್ದಾರೆ. ಯೂಶಲ್ ಆಗಿ ಒಂದು ಮೂವಿ ಅಂದರೆ ಹೀರೋ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿದರೆ ಸಾಂಗ್ ಇರುತ್ತೆ, ಫೈಟ್ ಇರುತ್ತೆ. ಬಟ್ ಈ ಮೂವಿ ಒಳಗಡೆ ಆ ಥರ ಏನೂ ಇಲ್ಲ. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಸ್ಲಾಟ್ ಒಳಗಡೆ ಹೀರೋ ಇಳಿತಾರೆ. ಒಂದು ನೈಟ್ ಒಳಗಡೆ ಏನು ಕತೆ ನಡೆದಿರುತ್ತೋ ಅದನ್ನು ತೋರಿಸಿದ್ದಾರೆ. ಆ ಸಿಚುವೇಶನ್ಗೆ ಯಾವ್ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಸಿಚುವೇಶನ್ನ ಅನ್ನೋದನ್ನ ತೋರಿಸಿದ್ದಾರೆ. ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ನಿರ್ಧಾರಗಳನ್ನ ತಗೊತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆಯೇ ಈ ಮೂವಿ ಒಳಗಡೆ ಒಂದು ಟೈಮ್ ಫ್ರೇಮ್ನ ಇಟ್ಕೊಂಡಿದ್ದಾರೆ. ಆ ಟೈಮ್ ಫ್ರೇಮ್ ಒಳಗಡೆ ಕೆಲವೊಂದು ಸಿಚುವೇಶನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಏನೇ ನಡೆದ್ರು ಆ ಟೈಮ್ ಫ್ರೇಮ್ ಒಳಗಡೆ ನಡಿಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವಿಜಯ್ ಕಾರ್ತಿಕೇಯ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಈ ಟೈಮಿಂಗ್ ಒಳಗೆ ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಓವರ್ ಆಲ್ ಆಗಿ ನೋಡಬೇಕು ಅಂದರೆ, ನನಗೆ ಪರ್ಸ್ನಲ್ ಆಗಿ ಹೇಳಬೇಕಂದ್ರೆ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ಎಲ್ಲರೂ ಹೋಗಿ ಫ್ಯಾಮಿಲಿ ಜೊತೆ ನೋಡುವಂಥ ಮೂವಿ. ಸೊ ನಾವು ಏನು ಕೊಟ್ಟಿರ್ತೀವೋ ದುಡ್ಡು, ಆ ದುಡ್ಡಿಗಂತೂ ಮೋಸ ಇಲ್ಲ. ಆರಾಮಾಗಿ ನೋಡಿಕೊಂಡು ಮೂವಿನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಪಕ್ಕಾ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ನಾವು ಕೊಟ್ಟಿರೋ ದುಡ್ಡಿಗೆ ಯಾವುದೇ ಒಂದು ವೇಸ್ಟ್ ಆಯಿತು ಅನ್ನೋ ಥರ ಇಲ್ಲ. ಮೂವಿ ನೋಡಿದಾಗೆ ನಮಗೆ ಅಷ್ಟು ಎಂಜಾಯ್ಮೆಂಟ್ ಸಿಗುತ್ತೆ, ಅಷ್ಟು ಖುಷಿ ಅಂತೂ ಖಂಡಿತ ಸಿಗುತ್ತೆ. ಸೊ ಇದೇ ಥರ ನಮ್ಮ ಕನ್ನಡದಲ್ಲಿ ಒಳ್ಳೆ ಒಳ್ಳೆ ಮೂವಿಗಳು ಇನ್ನೂ ಬರಬೇಕು ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ನನ್ನ ಫಸ್ಟ್ ರಿವ್ಯೂ ಮ್ಯಾಕ್ಸ್ ಮೂವಿದೆ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಮೂವಿದೆ ನಾನು ಫಸ್ಟ್ ರಿವ್ಯೂ ಮಾಡಿರೋದು. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮೂವಿಗೆ ಹೋಗಿ ಬಂದಿದ್ದೀರಾ, ಸೊ ಮೂವಿಗೆ ಹೋಗಿ ಬಂದಮೇಲೆ ನಿಮ್ಗೆ ಏನೇನು ಅನಿಸ್ತು ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.